ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ್. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಕ್ಕೋಡಿ ಮತಕ್ಷೇತ್ರದ ಗಡಿ ಭಾಗದ ಕೋನೆಹಳ್ಳಿಯ ಆಗಿರುವಂತಹ ಹಂದಿಗುಂದಿ ಗ್ರಾಮದಲ್ಲಿ ಚುನಾಯಿತ ಜನಪ್ರತಿನಿಧಿಗಳಿಂದಲೇ ಇದೀಗ ಬೀಗ ಹಾಕಿರುವಂತಹ ಪಂಚಾಯಿತಿಗೆ ಬೀಗ ಹಾಕಿರುವಂತಹ ಘಟನೆ ಸಂಭವಿಸಿದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹದೇವ ಕುಂಬಾರ್ ಸೇರಿದಂತೆ ರಾಯಭಾಗ ತಾಲೂಕಿನ ತಾಲೂಕು ಪಂಚಾಯತ್ ಕಚೇರಿ ಅಧಿಕಾರಿಗಳು ರಸ್ತೆ ಮತ್ತು ಕುಡಿಯುವ ನೀರಿನ ಕಾಮಗಾರಿಗಳ ವಿಳಂಬ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಅಧಿಕಾರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಸೇರಿದಂತೆ ಸರ್ವ ಸದಸ್ಯರು ತರಾಟೆಗೆ ತೆಗೆದುಕೊಂಡು ಅಲ್ಲಿನ ಪಂಚಾಯಿತಿಗೆ ಇದೀಗ ಬೀಗ ಹಾಕಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಘಟನೆ ಸಂಭವಿಸಿದೆ. ಅಡಿಪಟ್ಟಿ ಕಟ್ಟ್ಯಾರ ನಮ್ಗ ಅದೇನ್ ಏನ್ ಯಾಕೆ ಕಟ್ಬಾರಕ್ಕ ಅದು ಟೆಕ್ನಿಕಲ್ ಏನ್ ಪಾಲ್ಟ್ ಆಗೈತಿ ನಮ್ಗ ನೀವು ಅಭಿವೃದ್ಧಿ ಅಧಿಕಾರಿ ಇದೀರಿ. ನಮ್ ಊರಿಗೆ ನಾವು ಹಿಂಗ ಅನುದಾನ ತಂದು ಕೊಡ್ತೇನ್ರಿ ಗೌಡ್ರ ಮೆಂಬರ್ ಪಂಚ ನಾವ್ ಹಿಂಗ ಅನುದಾನ ತಂದು ಕೊಡ್ತೀವಿ, ನಾವ್ ದಗಡ ಮಾಡ್ತೀವಿ, ನಿಮ್ ಅಂತಲ್ಲಿ ಬತ್ತು ನಾವು ಇಲ್ಲಿ ಕೂಡಿ ಮಾಡೋನು. 10 ತಿಂಗಳು ಇರ್ಲಿ 2 ತಿಂಗಳು ಇರ್ಲಿ ಚಲೋ ತಂಗಿ ಎಲ್ಲಾರು ಕೂಡಿ ಮಾಡೋನು. ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ನಮ್ಗೆ ಸಹಕಾರ ಇರಲಿಲ್ಲ ಅಂದ್ರೆ ನಾವ್ ಏನು ಮಾಡಕ್ ಸಾಧ್ಯ ಇಲ್ಲ. ನಾವು ಊರ್ಗಾರಿಕೆನೂ ಕೈ ಮುಗಿದೀವಿ, ಯಾರ್ಯಾರಿಗೆ ಇದನ್ನ ಮಾಡ್ಬೇಕು ಅವರು ಸಹಕಾರ ಕೊಟ್ಟಾರು, ಅವರು ನಮಗ ಹೂ ಅಂದಾರು. ಯಾರು ನಾವು ತಕರಾರು ಮಾಡೋದಿಲ್ಲ, ನೀವು ಮಾಡ್ಕೋರಿ ಅಂದ ಟೈಮ್ದಾಗ ನೀವು ಮಾಡಿ ಸಹಕಾರ ಕೊಡಿ. ನೀವು ಈಗ ಏನಾಗಿ ಬಿಡ್ಸಲ್ಲ, ನೀವು ಅಲ್ಲಿ ನಾವು ಹೋಗುದು ಕಟ್ಟೆ ಈಗ ಆಕೈತಿ. ಆಗ ಜಿಒಟಿ ಮಾಡಿಸಿದ್ವಿ, ಜಿಒಟಿನು ಅದು ಅಲ್ಲೇ. ಜಿಒಟಿ ಅಂದ್ರೆ ಏನ್ ಸರ್? ಜಿಒಟಿ ಆಕ್ಟ್ ಮಾಡ್ರಿ. ಈಗ ನಾವು ಅದು ಪ್ರೊಸೆಸ್ ಇದ್ದಂಗ ಹೋದಿಲ್ರಿ ವರ್ಕ್. ಈಗ ನಾವು ಅದನ್ನ ಹೋಗಿ ಹಿಂಗ್ ಮಾಡಿದ್ವಿ, ಎಲ್ಲರಿಗೂ ಚೆನ್ನಾಗಿ ನಾವು ಆಸೆ ತುಂಬಿದೀವಿ, ನಿಮ್ಗೆ ರೋಡ್ ಮಾಡ್ತೀವಿ ಎಸ್ಟಿಮೇಟ್ ಮಾಡಿಸಿರಿ. ರಾತ್ರಿ ರೀ ಸರ ಒಬ್ಬ ಮೆಂಬರ್ ರಾತ್ರಿ ಅದ್ರಾಗ ಏನಾದ್ರೆ ತೆಗಿಬೇಕಂತ ವಿಚಾರ ಒಬ್ರದ್ದು ಇಲ್ಲ. ಮತ್ ನಾನು ಎಲ್ಲಾರು ಪುರುಷ್ ಮಾತಾಡೀನಿ. ನಮ್ಗೆ ಏನ್ ಮಾಡಿ ಈಗ 10 ತಿಂಗಳದಾಗ ರೋಡ್ ಮಾಡೋಣ್ರಿ ಗೌಡ್ರ, 90 ರೋಡ್ ಮಾಡಿಬಿಡ್ನು. ಇದು ಒಂದು ನಮ್ ಪ್ಲಾನ್ ಐತಿ. ನನಗ್ ಹಿಂಗ ಅನುದಾನ ತಂದ್ ಮಾಡ್ತನು, ಇಲ್ಲಾಂದ್ರೆ ಇದನ್ನ ಪ್ಲಾನ್ ಅಪ್ರೂವ್ ಮಾಡ್ಕೊಂಡ್ ಬರ್ನು ಅಂತಾರೆ ಒಂದ್ ಹೇಳ್ರಿ. ಇಲ್ಲ ನಮ್ಗೆ ಇಂಥದ್ರೊಳಗೆ ನಿಮ್ಗೆ ಅನುದಾನ ನಾವು ಇದನ್ನ ಮಾಡಿಸಿ ಕೊಡ್ತೀವ್ರಿ, ಬರ್ರಿ ಗೌಡ್ರ ಅಂತ ಹೇಳ್ರಿ, ಎಲ್ಲಾರು ಬರ್ತೀವಿ. ನಮಗ್ ಒಟ್ಟು ಸಹಕಾರ ಮಾಡ್ರಿ. ನೀವು ಏನ್ರಿ ಹೋಗಕ್ರಿ ಅಥವಾ ಇಲ್ಲೇ ಉಳಿರಿ, ನಮ್ಗೆ ಯಾವ ರಮೇಶರೇ ಬರ್ಲಿ, ನೀವರೇ ಉಳಿರಿ, ಒಟ್ಟು ದಗದ ಮಾಡ್ರಿ, ನಮ್ಗೆ ಸಹಕಾರ ಕೊಡ್ರಿ. ಆಮೇಲೆ ನಂತರ ಏನೈತಿ ಇಂಜಿನಿಯರ್ ಎಸ್ಟಿಮೇಟ್ ಸ್ಟೈಲ್ನ 2,000 ಕೊಡ್ತೀವಿ, ಇಡಿ ಸರ್ಗೆ 3,000 ಕೊಡ್ತೀವಿ ಸರ್. ಬ್ಯಾರೆ ಡೇಟ್ ಏನೈತಿ ಒಮ್ಮೆ ಈ ಡೇಟ್ ಮುಗಿತು. ಯಲಬುರ್ಗಾ ಪಟ್ಟಣದಲ್ಲಿ ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟಿಸುವುದನ್ನು ಖಂಡಿಸಿ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಉಚ್ಚಾಟನೆ ಮಾಡಿರುವಂತಹ ಪಕ್ಷದ ವರಿಷ್ಠ ಕ್ರಮವನ್ನ ಖಂಡಿಸಿ ಘೋಷಣೆಯನ್ನ ಕೂಗಿದ್ರು. ಇನ್ನು ಇದರ ಬಳಿಕ ಚೆನ್ನಮ್ಮ ವೃತ್ತದಲ್ಲಿ ಕೆಲ ಹೊತ್ತು ಮಾನವ ಸರಪಳಿಯನ್ನ ನಿರ್ಮಿಸಿ ರಸ್ತೆಯ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು. ಇನ್ನು ಪಂಚಮಸಾಲಿ ಸಮಾಜದ ಮುಖಂಡ ರುದ್ರಗೌಡ ಮಾತನಾಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಎಂದು ಪಕ್ಷದ ವಿರುದ್ಧ ಮಾತನಾಡಿಲ್ಲ. ಪಕ್ಷದಲ್ಲಿ ಕೆಲವರು ಹೊಂದಾಣಿಕೆ ರಾಜಕಾರಣ, ಭ್ರಷ್ಟಾಚಾರ, ಕುಟುಂಬದ ರಾಜಕಾರಣ ಮಾಡುತ್ತಿರುವುದನ್ನು ಖಂಡಿಸಿ ಇವರ ವಿರುದ್ಧವಾಗಿ ಮಾತನಾಡಿದ್ರು. ಇದನ್ನ ಖಂಡಿಸಿ ಇದೀಗ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಎಂದರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವುದನ್ನು ನಾವು ಇಂದು ಯಲಬುರ್ಗಾದಲ್ಲಿ ಕೇವಲ ಸಾಂಕೇತಿಕವಾಗಿ, ಅಂದ್ರೆ ನಿನ್ನೆ ಇವತ್ತು ಬೆಳಿಗ್ಗೆ ಎಲ್ಲರೂ ಸೇರ್ಕೊಂಡು ಸಾಂಕೇತಿಕವಾಗಿ ಉದ್ದೇಶವನ್ನ ಕೇವಲ ನಾವು ಅಷ್ಟೇ ಮಾಡ್ತಾ ಇದ್ದೀವಿ. ಆದ್ರೆ ಪೂಜ್ಯ ಗುರುಗಳು ನಿನ್ನೆ ನಮಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಏನಪ್ಪ ಅಂದ್ರೆ, ಈ ಒಂದು ಬಿಜೆಪಿಯ ಹೈಕಮಾಂಡ್ಗೆ 10ನೇ ತಾರೀಕಿನ ಮಟ್ಟ ಡೆಡ್ಲೈನ್ ಅನ್ನು ಕೊಟ್ಟಿರ್ತೀವಿ ಸಮಾಜದಿಂದ. ಕಾರಣ ಇಷ್ಟೇ, ನಿಷ್ಠಾವಂತ ಸಮಾಜ ಪರವಾಗಿ ಹೋರಾಡುವಂತ, ಹಿಂದೂ ಪರವಾಗಿ ಹೋರಾಡುವಂತ ವ್ಯಕ್ತಿಯನ್ನು ನೀವು ಉಚ್ಚಾಟನೆ ಮಾಡ್ತೀವಿ ತಪ್ಪು ಅಂತಂದು ಹೇಳಿ ಒಂದು ನಮ್ಮ ಪೂಜ್ಯ ಗುರುಗಳು ನಿನ್ನೆ ಬೆಳಗಾವಿಯಲ್ಲಿ ಒಂದು 10ನೇ ತಾರೀಕಿನ ಮಟ್ಟ ಒಂದು ದಿನಾಂಕವನ್ನು ಕೊಟ್ಟಿರ್ತಾರೆ. ಆಮೇಲೆ ಅವರ ಉಚ್ಚಾಟನೆಯನ್ನು ವಾಪಸ್ ತಗೊಳ್ಳದೇ ಇದ್ದಾರೆ. ನಾವು ಹುಬ್ಬಳ್ಳಿ ಅಥವಾ ಬೆಳಗಾವದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿ ಏನು ಬೆಂಗಳೂರೊಳಗ ಮತ್ತು ಬೆಳಗಾವಿ ಒಳಗೆ ಏನು ಕಾರ್ಯಕ್ರಮ ಮಾಡಿದ್ವಿ, ಅದೇ ತರನಾಗಿ ಹೈಕಮಾಂಡ್ಗೆ ಬಿಸಿ ಮುಟ್ಟಿಸಲು ಲಕ್ಷಾಂತರ ಜನ ಸೇರಿ ಹಳ್ಳಿಯಿಂದ ಹುಬ್ಬಳ್ಳಿ ನೆಹರು ಮೈದಾನ ಬೆಳಗಾವಿ
ಎಲ್ಲ ಸಮಸ್ತ ಬಂಧುಗಳು ಮನೆ ಮನೆಗೆ ಹೋಗ್ತಾಗ ಎಲ್ಲರೂ 10ನೇ ತಾರೀಕಿನ ಆದೇಶ ರಾಯಬಾಗ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಅಕ್ಷರ ದಾಸೋಹ ಅಧಿಕಾರಿ ಸುಭಾಷ್ ವಲ್ಲಾಪುರ್ 13,000 ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಇನ್ನು ಡಾಟಾ ಎಂಟ್ರಿ ಆಪರೇಟರ್ ರಾಜು ನಾಯಕ್ಗೆ ಸುಭಾಷ್ ವಲ್ಲಾಪುರ್ ಅವರು ತಾಲೂಕಿನ ಪ್ರತಿ ಶಾಲೆಯಿಂದ 500 ರೂಪಾಯಿ ಹಣ ವಸೂಲಿ ಮಾಡಿಕೊಂಡು ಬರಬೇಕು ಎಂದು ಕಿರುಕುಳವನ್ನ ನೀಡುತ್ತಿದ್ದ. ಇದರ ಹಿನ್ನೆಲೆಯಲ್ಲಿ ರಾಜು ಲೋಕಾಯುಕ್ತರಿಗೆ ದೂರು ನೀಡಿದ್ದು ಅಧಿಕಾರಿಗಳು ದಾಳಿ ಮಾಡಿದ್ದು ಬೆಕ್ಕೇರಿ ಶಾಲೆಯಲ್ಲಿ ಹಣ ಪಡೆಯುವಾಗ ಅಕ್ಷರ ದಾಸೋಹ ಅಧಿಕಾರಿ ಸುಭಾಷ್ ವಲ್ಲಾಪುರ್ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಪ್ರೊಸೀಜರ್ ಅದ ಮುಗಿಬೇಕು. ಯುಗಾದಿ ಹಬ್ಬದ ಜೂಜಾಟಕ್ಕೆ ಪೊಲೀಸರಿಂದ ಇದೀಗ ಬ್ರೇಕ್ ಹಾಕಿದ್ದು ಮಂಡ್ಯ ಜಿಲ್ಲೆಯಾದ್ಯಂತ ಹಬ್ಬದ ನೆಪದಲ್ಲಿ ಅಕ್ರಮವಾಗಿ ಜೂಜಾಟ ಆಡಿದ್ರೆ ಮಂಡ್ಯದ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರಿಂದ ಕಾನೂನು ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಹಬ್ಬದ ಹೆಸರಿನಲ್ಲಿ ಯಾರು ಜೂಜಾಟ ಆಡದಂತೆ ಎಸ್ಪಿ ಮನವಿಯನ್ನ ಕೂಡ ಮಾಡಿದ್ದು, ಗ್ರಾಮೀಣ ಭಾಗದಲ್ಲಿ ಜೂಜು ಆಡುವುದು ಅಥವಾ ಆಡಿಸುವುದು ಕಂಡು ಬಂದರೆ ಮಾಹಿತಿ ನೀಡುವಂತೆ ಎಚ್ಚರಿಕೆಯನ್ನ ನೀಡಿದ್ದು ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಶುಭಾದಿ ಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ಇಸ್ಪೀಟ್ ಆಡುವುದನ್ನು ಮಂಡ್ಯ ಜಿಲ್ಲೆಯಾದ್ಯಂತ ನಿಷೇಧ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಹಳ್ಳಿ ಜನರು ತಾವು ವರ್ಷಗಟ್ಟಲೆ ಕಷ್ಟಪಟ್ಟು ದುಡಿದ ಹಣವನ್ನು ಇಸ್ಪೀಟ್ ಆಟದಲ್ಲಿ ತೊಡಗಿ ಸಾಕಷ್ಟು ಹಣವನ್ನು ಕಳೆದುಕೊಳ್ಳುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೇನಂತಂದರೆ, ಕೆಲವೊಬ್ಬ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿರುವ ವ್ಯಕ್ತಿಗಳು ಈ ಹಬ್ಬವನ್ನು ನೆಪವಾಗಿಟ್ಟುಕೊಂಡು ಸಾರ್ವಜನಿಕರಿಂದ ಅನ್ಯಾಯವಾಗಿ ದುಡ್ಡನ್ನು ಗಳಿಸುವ ಒಂದು ಉದ್ದೇಶದಿಂದ ಜನರನ್ನು ಈ ಒಂದು ಇಸ್ಪೀಟ್ ದಂಧೆಯಲ್ಲಿ ತೊಡಗಿಸ್ತಾ ಇದ್ದಾರೆ. ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗ್ತದೆ. ಹೀಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಯಾವುದೇ ಕಾರಣಕ್ಕೂ ಈ ಒಂದು ಇಸ್ಪೀಟ್ ಆಟದಲ್ಲಿ ತೊಡಗಬಾರದು ಮತ್ತು ಈ ಅಕ್ರಮ ಚಟುವಟಿಕೆಯನ್ನು ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಹಕರಿಸಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಇದೇ ರೀತಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಅನೇಕರು ಹೋಟೆಲುಗಳಲ್ಲಿ, ಲಾಡ್ಜ್ಗಳಲ್ಲಿ ರೂಮ್ಗಳನ್ನು ಬುಕ್ ಮಾಡಿಕೊಂಡು ಅಲ್ಲೇ ತಾವು ಗುಂಪು ಕಟ್ಟಿಕೊಂಡು ಇಸ್ಪೀಟ್ ಆಡುವುದು ಸಹಿತ ನಮಗೆ ಮಾಹಿತಿ ಬಂದಿದೆ. ಹೀಗಾಗಿ ಮಾಲೀಕರಲ್ಲಿ ಮಾಲೀಕರಲ್ಲಿ ಮತ್ತು ಹೋಟೆಲ್ ನಡೆಸೋರಲ್ಲಿ ಕೇಳಿಕೊಳ್ಳೋದೇನಂತಂದರೆ, ನೀವು ಇಂಥ ಯಾರು ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ ಅಂಥವರಿಗೆ ಯಾವುದೇ ಕಾರಣಕ್ಕೂ ತಮ್ಮ ರೂಮನ್ನು ಕೊಡಬಾರ್ದು ಮತ್ತು ಏನಾದರೂ ಆ ಥರ ಕಂಡು ಬಂದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು. ಯಾರಾದರೂ ಇಂಥ ಚಟುವಟಿಕೆಗಳಿಗೆ ಅವಕಾಶ ನೀಡಿದಲ್ಲಿ ಅಂಥ ಹೋಟೆಲ್ ಮಾಲೀಕರ ವಿರುದ್ಧ, ಕ್ಲಬ್ಗಳ ಮಾಲೀಕರ ವಿರುದ್ಧ ಸೂಕ್ತ ಕಠಿಣ ಕ್ರಮವನ್ನು ಜರುಗಿಸಲಾಗುವುದು.
ಏಪ್ರಿಲ್ 12ರಿಂದ 29 ದಿನಗಳ ಕಾಲ ಬೇಸಿಗೆ ಶಿಬಿರ ಮತ್ತು ಮಕ್ಕಳ ಹಬ್ಬ ಕಾರ್ಯಕ್ರಮ ನಡೆಯಲಿದೆ ಎಂದು ರಂಗವಟ್ಟಿ ಅಧ್ಯಕ್ಷ ಮಧು ಮಳವಳ್ಳಿ ತಿಳಿಸಿದರು. ಇನ್ನು ಮಳವಳ್ಳಿ ಪಟ್ಟಣದ ವಿಶ್ವ ಮಾನವ ವಿಚಾರ ವೇದಿಕೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿ, ಶಿಬಿರದಲ್ಲಿ ಜಾನಪದ, ರಂಗಗೀತೆ, ಜನಪದ ನೃತ್ಯ, ಪೇಪರ್ ಮಾರ್ಟ್ ಸೇರಿದಂತೆ ಹಲವು ವಿಚಾರವನ್ನ ಕಲಿಸಲಾಗುತ್ತೆ. ಶಿಬಿರಕ್ಕೆ ಕಲಾವಿದ ವೀರಸುಂದರ್, ರಾಮಾಚಾರಿ ಧಾರಾವಾಹಿ ಹೀರೋ ಕೃತಿಕ್ ಸೇರಿದಂತೆ ಹಲವರು ಬರಲಿದ್ದಾರೆ. ಇನ್ನು ಏಪ್ರಿಲ್ 1ರಿಂದ ಅರ್ಜಿ ನೀಡಲಿದ್ದು 100 ಜನ ಅಷ್ಟೇ ಮಕ್ಕಳನ್ನ ಮಾತ್ರ ಪ್ರವೇಶಕ್ಕೆ ಅವಕಾಶವಿದೆ. ಇನ್ನು ಏಪ್ರಿಲ್ 12ರಿಂದ ಮಕ್ಕಳಿಗೆ ಪಟ್ಟಣದ ವಿದ್ಯಾ ಖಾಸಗಿ ಶಾಲಾ ಆವರಣದಲ್ಲಿ ಈ ಒಂದು ಶಿಬಿರವನ್ನ ಆರಂಭಿಸಲಿದ್ದು ತಾಲೂಕಿನ ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಅವರಿಂದ ಹಲವಾರು ಜನಪದ ಹಾಡುಗಳು, ರಂಗಗೀತೆಗಳು, ಜನಪದ ನೃತ್ಯ, ಪೇಪರ್ ಮಾಸ್ ಮತ್ತು ರಂಗಾಟಗಳು, ಮಕ್ಕಳ ಕತೆ, ಹೇಳುವ ಕತೆ, ಮೂಕಾಭಿನಯ, ನಾಟಕಗಳು, ಇನ್ನೂ ಹಲವಾರು ಥರದ ಅಭ್ಯಾಸಗಳನ್ನು ಮಕ್ಕಳಿಗೆ ಪೂರಕವಾಗಿ ಕಲಿಸಿ ಅವರ ಮನೋವಿಕಾಸವನ್ನು ಬೆಳೆಸುವಲ್ಲಿ ಸಫಲರಾಗಿದ್ದಾರೆ. ಈ ಮೊದಲೇ ಒಂದು ಬಾರಿ ಅವರು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ತರಬೇತಿ ಕೊಟ್ಟು ಅವರ ಮಕ್ಕಳ ಬೆಳವಣಿಗೆಯಲ್ಲಿ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಈ ಸಾರಿಯನ್ನು ಇಟ್ಕೊಂಡಿದ್ದಾರೆ. ಎಲ್ಲರೂ ಸಹಕಾರ ನೀಡಬೇಕಂತ ತಮ್ಮಲ್ಲಿ ವಿನಂತಿಸಿ ನಾವು ರಂಗಬಂಡಿ ವತಿಯಿಂದ ಮಕ್ಕಳ ಹಬ್ಬ, ಮಕ್ಕಳ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ಈ ಶಿಬಿರದಲ್ಲಿ ಜನಪದ ಹಾಡುಗಳು, ರಂಗಗೀತೆಗಳು, ಜನಪದ ನೃತ್ಯಗಳು, ಪೇಪರ್ ಮಾಸ್, ಮಕ್ಕಳ ತಯಾರಿಕೆ, ರಂಗಾಟಗಳು, ನಾಟಕ, ಮೈಮು, ಈ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ಈ 29 ದಿನ ಶಿಬಿರಕ್ಕೆ ವೀರಸುಂದರು, ಸುಂದರು, ಶಿವು, ಮತ್ತೆ ಕೋಳಿಕಲ ಮನೋಹರ, ಋತ್ವಿಕ್ ಅಂತ ರಾಮಾಚಾರಿ ಸೀರಿಯಲ್ ಹೀರೋ, ಮತ್ತೆ ಜಗಪ್ಪ ಅಂತ ಕಾಮಿಡಿ ಕಿಲಾಡಿಗಳು ಅವ್ರು ಬರ್ತಾರೆ. ನಮ್ಮ ಈ ಶಿಬಿರ ಸಮಯ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3:30 ಗಂಟೆ. ದಿನಾಂಕ 12ನೇ ತಾರೀಕು ಏಪ್ರಿಲ್ 2025ರಿಂದ 10/5/2025ರವರೆಗೆ. ನಾವು ಈ ಶಿಬಿರ ಮಾಡುವ ಸ್ಥಳ ವಿದ್ಯಾ ವಿಕಾಸ ಶಾಲೆ ಮಳವಳ್ಳಿ. ಕಡ್ಡಾಯವಾಗಿ 7ನೇ ವರ್ಷ ಮಕ್ಕಳಿಂದ 14 ವರ್ಷದ ಮಕ್ಕಳಿಗೆ ಮಾತ್ರ ಅವಕಾಶ. ಬರೀ ನಾವು ಕೇವಲ 100 ಮಕ್ಕಳು ಮಾತ್ರ ನಾವು ತಗೋತೀವಿ. ನಾವು ಈ ಶಿಬಿರನ ಅರ್ಜಿನ ನಾವು 1ನೇ ತಾರೀಕು ಏಪ್ರಿಲ್ 2025ರಿಂದ ಕೊಡ್ತೀವಿ. ಈ ಶಿಬಿರ ನಿರ್ದೇಶಕರಾಗಿ ಉಮಾಶ್ರೀ ಜಿ ಕೂಡ್ಲಿಗಿ, ಮಧುಕರ್ ಮಳವಳ್ಳಿ, ಮಧು ಮಳವಳ್ಳಿ, ಈಗ ಸಾಕಷ್ಟು ಜನ ಅದು ನುರಿತವರು, ಸಿನಿಮಾದವರು ಬಂದು ಇದಕ್ಕೆ ತರಗತಿ ಮಾಡ್ತಾರೆ. ಮತ್ತೆ ಈ ಒಟ್ಟು ಶಿಬಿರದ ದರ ಬಂದು 1100 ರೂಪಾಯಿ. ನಮಗೆ ಸಹಕಾರ ನೀಡಿದವರು ವಿದ್ಯಾ ವಿಕಾಸ ಶಾಲೆ ಮತ್ತೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಮಳವಳ್ಳಿ. ಮಹಲಿಂಗಪುರ ಪಟ್ಟಣದ ವಾರ್ಡ್ ನಂಬರ್ 14 ಕಾಲೋನಿಯ ಜನರ ದಿನನಿತ್ಯದ ಗೋಳನ್ನ ಕೇಳುವವರು ಯಾರೂ ಇಲ್ಲ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಜೀವಜಲಕ್ಕಾಗಿ ಹಾಹಾಕಾರ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಹಲಿಂಗಪುರ ಪಟ್ಟಣದಲ್ಲಿ ಕುಡಿಯುವ ನೀರಿಲ್ಲದೆ ಜನತೆ ತತ್ತರಿಸಿ ಹೋಗಿದ್ದಾರೆ. 1 ತಿಂಗಳಿನಿಂದ ಇಲ್ಲಿನ ಜನರಿಗೆ ನೀರು ಸಿಗದೆ ಪರದಾಡುತ್ತಾ ಇದ್ದಾರೆ. ದಾಹ ನೀಗಿಸಿಕೊಳ್ಳಲು ಬೇರೆಯವರ ತೋಟದಲ್ಲಿ ನೀರು ತರಲು ಜನ ಅಲಿದಾಡುತ್ತಿದ್ರು. ಅಲ್ಲಿನ ಜಿಲ್ಲಾಡಳಿತ ಕ್ಯಾರೆ ಅಂತಿಲ್ಲ. ಪುರಸಭೆ ಗಮನಕ್ಕೆ ತಂದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಮೋಸ್ಟ್ಲಿ ಇಲ್ಲಿನ ಅಧಿಕಾರಿಗಳು ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ. ದಯಮಾಡಿ ನಿದ್ದೆಗಣ್ಣಿನಿಂದ ಎದ್ದು ಇಲ್ಲಿನ ಜನರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಿ ಎಂದು ಜನಶ್ರೀ ವತಿಯಿಂದ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಶಿರಾಜ್ ಪೆಂಡಾರಿ ಅಂತ ಕೆಂಗೇರಿಮಟ್ಟಿ ಮಾಲಿಂಗಪುರದ ವಾರ್ಡ್ ನಂಬರ್ 14 ವಾರ್ಡ್ದಾಗಿದ್ದವರು ಇಲ್ಲಿ ಸುಮಾರು 1990ರಾಗ ತಿಮ್ಮಾಪುರ ಸಾಹೇಬ್ರಿದ್ದಾಗ ಆಶ್ರಯ ಮನೆಗಳು ಮಾಡ್ಯಾರ. ಮುಂದೆ 2013ರಾಗ ಏನೈತಿ ಇಲ್ಲಿ ಒಂದು 100 ಮಂದಿ ಮನೆ ಫ್ಲಡ್ದಾಗ ಸಿದ್ದು ಸೌದಿ ಸಾಹೇಬ್ರು ಕಟ್ಟ್ಯಾರ. ಆ ಕಟ್ಟಿದಂಥ ಮನೆಯೊಳಗೆ ನೀರಿನ ವ್ಯವಸ್ಥೆ ಇಲ್ಲ, ರೋಡ ಗಟಾರ ಇಲ್ಲ, ಲೈಟ್ ಹೋಗಿದ್ದು ವರ್ಷಕ್ಕೊಮ್ಮೆ ಹೇಳಿದ್ರು ಹಾಕಾಗ್ತಾ ಇರಲ್ಲ. ಇಲ್ಲೇ ಹೆಣ್ಮಕ್ಳಿಗೆ ಸಂಡಾಸದ ವ್ಯವಸ್ಥೆ ಇಲ್ಲ. ಮುಂದೆ ಈಗ ಸದ್ಯದ ಪರಿಸ್ಥಿತಿ ಒಳಗಂತ ಒಟ್ಟ ಕುಡಿಯಾಕ ನೀರಿಲ್ಲ. 2-3 ಬೋರ್ ತಂದು ಹಾಕಿನಂತಂದ್ರೆ ಯಾವ ಬೋರಿಗೂ ನೀರು ಬಿದ್ದಿಲ್ಲ. ನೀರು ಬಿರೋ ಜಾಗದಾಗ ನೀರು ತಂದು ನಮ್ಗೆ ಕೊಡ ಅಂದ್ರೆ ಅದು ಕೊಡಾಕ ತಯಾರಿಲ್ಲ. ಈಗ ಸದ್ಯ ನೀರಿನ ಟ್ಯಾಂಕರ್ ನಾವು ವ್ಯವಸ್ಥೆ ಮಾಡ್ರಿ. ಇಲ್ಲಿ ಹೆಚ್ಚಿಗೆ ಮುಸ್ಲಿಂ ಸಮಾಜ ಜನ ಅದಾರ, ಅವ್ರು ರೋಜಾ ಇರ್ತಾರು, ಹಬ್ಬ ಐತಿ, ಅವ್ರ ನೀರಿನ ವ್ಯವಸ್ಥೆ ಬೇಕಂತೇಳಿ ಅಂದ್ರೆ ಅದು ಕೊಡಾಕ್ತಿರಲ್ಲ. ನಮ್ಮಲ್ಲಿ ರೊಕ್ಕಿಲ್ಲ, ನಮಗೆ ಟ್ಯಾಂಕರ್ ಹಾಕಂಗಿಲ್ಲ. ಮತ್ತು ನಾವು ಎಲ್ಲಿಂದ ನೀರು ನಿಮಗೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಹೇಳಕ್ಕೆ 1 ತಿಂಗಳಾಯ್ತು.
ಇವತ್ತವರೆಗೂ ನೀರಿನ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ಸಂಬಂಧಪಟ್ಟವರು ಬಂಡಿವಾಳ ರಾಮಣ್ಣ ಅಂತೇಳಿ ಅವ್ರು ತೋಟದಾಗ ಪಾಪ ಅವ್ರು ತ್ರಾಸು ನೋಡಿದಾಗ ಬೋರ್ ಮೋಟ್ರ್ ಚಾಲು ಮಾಡಿ ಜನರಿಗೆ ನೀರು ಕೊಟ್ಟರು. ಜನ ಇಲ್ಲಿ ಕೂದಲಾಡ್ಕೊಂಡು ಬಡದಾಡಿ ಸಹಾಯಕತ್ತಾರು. ಅದಕ್ಕೆ ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು, ಎ ಸಿ ಸಾಹೇಬರು, ಮುನ್ಸಿಪಾಲಿಟಿ ಪುರಸಭೆ ಮುಖ್ಯಾಧಿಕಾರಿಗಳು, ಪುರಸಭೆ ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿಯ ಈ ವಾರ್ಡಿನ ಸದಸ್ಯರು, ಈ ಪುರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ ಅದಾರು, ಅವರೆಲ್ಲ ಸೇರಿ ಆದಷ್ಟು ಬೇಗ ಈ ಜನರಿಗೆ ಮರಗ ಕಟ್ಕೊಳ್ದ, ಇವ್ರು ಪಾಪ ಕಟ್ಕೊಳ್ದ, ಎಲ್ಲಿಂದಾರ ಒಂದು ಬೋರ್ ತಂದು ತಮ್ಮ ದುಡ್ದಾರ ಒಂದು ಬೋರ್ ತಂದ ಇಲ್ಲಿ ಬೋರ್ ಹೊಡೆದ ಇವ್ರು ಕುಡಿದು ನೀರಿಂದ ವ್ಯವಸ್ಥೆ ಮಾಡ್ರೆ ಅವ್ರಿಗೆ ಒಳ್ಳೇದಾಕತಿ. ಇಲ್ರ ಈ ಜನರ ಶಾಪ ಅವ್ರ ತಟ್ತೈತಿ. ದಯವಿಟ್ಟು ನಾವು ಎದ್ರದೊಳಗೆ ರಾಜಕೀಯ ಮಾಡೋದು ಬೇಡ. ಈ ನೀರಿನ ವಿಷಯದಾಗ ಎಲ್ಲ ಒಂದಾಗಿ ಎಲ್ಲ ಪಕ್ಷಾತೀತವಾಗಿ ಈ ವಾರ್ಡ್ ಜನರಿಗೆ ನೀರಿಂದ ಅನುಕೂಲ ಮಾಡ್ರಿ ಅಂತೇಳಿ ಈ ಸಂದರ್ಭದಾಗ ಅವರಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ. ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ಎ ಸಿ ಸಾಹೇಬರು, ತಹಶೀಲ್ದಾರ್ ಸಾಹೇಬರು, ಮುಖ್ಯಾಧಿಕಾರಿಗಳು ಈ ಜನರ ತ್ರಾಸು ನೋಡಿ ಸ್ಪೆಷಲ್ ನೀರಿಗಾಗಿ ಸಹ ಸರ್ಕಾರದವ್ರು ಕಾದಿಟ್ಟ ನಿಧಿ ಒಳಗೆ ಒಂದು ಬೋರ್ ಹೊಡೆದು ಅವ್ರು ಪುಣ್ಯ ಕಟ್ಕೊಳ್ಳಿ ಅಂತ ಈ ಸಂದರ್ಭದಾಗ ಹೇಳ್ತೀವಿ. ಇದೇ ಪರಿಸ್ಥಿತಿ ಮುಂದುವರಿತಂದ್ರೆ ಈ ಇಡೀ ಕೆಂಗೇರಿಮಠಿ ಜನ ಆಗಲಿ, ವಾರ್ಡ್ ನಂಬರ್ 14 ಜನ ಆಗಲಿ, ಮುಂದೆ ಬರುವಂಥ ದಿನವನ್ನೊಳಗೆ ಪುರಸಭೆಗೆ ಮುತ್ತಿಗೆ ಹಾಕಿಕೊಂಡಿರ್ತೀವಿ ಮತ್ತು ಅಮರಣಾಂತರ ಉಪವಾಸ ಕೊಂಡಿರ್ತೀವಿ ಅಂತೇಳಿ ಈ ಸಂದರ್ಭದಾಗ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಶಿರಾಜ್ ಪೆಂಡ ಲೈಟ್ ಸೀದಾ ಇಲ್ಲ, ರೋಡ್ ಸರಿ ಇಲ್ಲ. ಏನಾರ ಹೇಳೋಣ ಗಟ್ರ ತೆಗಿ ಅಂದ್ರ ಗಟ್ರ ಸೀದಾ ತೆಗಿಯಲ್ಲ. ಕೆಳಗಡೆ ಎಲ್ಲ ಚಲೋತ್ನಾಗ ನೀರ್ ಬಿಡ್ತಾರೆ. ಏನಾರ ಕೇಳೋಣ 1 ತಿಂಗಳ ಆತು ನಮ್ಮಲ್ಲಿ ಹೊಳೆಯಕ್ ನೀರಿಲ್ಲ, ಮಳಿ ಇಲ್ಲ, ಏನ್ ಮಾಡೋದು ಅಂತ ಕೇಳ್ತಾರೆ. ಯಾವ ತರ ಬೋರ್ನಿಂದ ನೀರ್ ತುಂಬಿಸಂದ್ರ ಏನೂ ಇಲ್ಲ. ನೀರ್ ಕೇಳಕ್ ಹೋಗೋದು ಅಂದ್ರ ಮುನ್ಸಿಪಾಲಿಟಿಗೆ ಹೋಗತ್ತಾರೆ. ಹೆಂಗ್ ಮಾಡ್ಬೇಕ್ರಿ? ಸಣ್ಣ ಮಕ್ಕಳ ತಗೊಂಡ ನಾವ್ ನೀರ್ ತುಂಬ್ತೇವ್ರಿ. ಅಲ್ಲಿ ಇಲ್ಲಿ 4 ದಿನ ಆತು. ಇಲ್ಲಿ ಹೊಲ್ದಾಗ ನೀರ್ ಬಿಡ್ತಾರ, ಹೊಲದಲ್ಲಿ ನಾವ್ ನೀರ್ ತುಂಬ್ತೀವಿ ನೋಡ್ರಿ. ಇಲ್ಲಿ ಎಲ್ಲಾ ತರ ಮಂದಿ ನೀರ್ ತುಂಬ್ಕೋತಿ. ಅಲ್ಲಿ ಇನ್ನೊಂದು ಹೊಲ ಇದೆ, ಅಲ್ಲಿ ಹೊಲಗಡೆ ನೀರ್ ತುಂಬ್ತೀವಿ ನಾವು. ಮತ್ತೆ ಈಟಿನ ಮಕ್ಕಳ ತಗೊಂಡ ನಾವ್ ಒಳಸ್ಕೊತ ನೀರ್ ತುಂಬ್ತೀವ್ರಿ. ನಾವು ಹೇಳೋಣ ಮುನ್ಸಿಪಾಲಿಟಿಗೆ ಹೋದ್ವಿ ಅಂದ್ರ ಆತಮ್ಮ 2 ಗಂಟೆ ಕಡೆ 2 ಗಂಟೆಗೆ ಹೋಗ್ರಿ ನೀರ್ ಬಿಡ್ತೀವಿ ಅಂತ ಹೇಳ್ತಾರೆ. ಮನಿಗ್ ಬಂದ್ ನೋಡಿದ್ರ ನೀರ್ ಸೀದಾ ಬರುದಿಲ್ರಿ. 3 ವಾರ ಆತ್ರಿ ನೀರ್ ಒಟ್ಟ ಬಂದಿಲ್ಲ. ಈಗ ತಿಂಗಳ ಆತ್ರಿ, ಬ್ಯಾಸ್ಗಿ ಚಾಲು ಆತಂದ್ರ ನೀರ್ ಬರುದಿಲ್ರಿ. ಬಾಲ್ಕಿ ತಾಲೂಕಿನ ಮಾಣಿಕೇಶ್ವರ ಗ್ರಾಮದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಯಂತ್ರ ಚಾಲಿತ ದೋಣಿಗೆ ಅಧಿಕಾರಿಗಳು ಬೆಂಕಿ ಹಚ್ಚಿ ದೋಣಿ ನಾಶಗೊಳಿಸಿದ್ದಾರೆ. ಇನ್ನು ಮಾಂಜ್ರಾ ನದಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಬಳಸುತ್ತಿದ್ದಂತಹ ಯಂತ್ರ ಚಾಲಿತ ದೋಣಿಗಳ ಹುಡುಕಾಟವನ್ನ ಗಣಿ ಮತ್ತು ಭೂ ವೈಜ್ಞಾನಿಕ ಇಲಾಖೆ ಪೊಲೀಸರ ಜೊತೆಗೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದ್ದು, ಈ ವೇಳೆ 2 ದೋಣಿಗಳು ಅಧಿಕಾರಿಗಳ ಕೈಗೆ ಸಿಕ್ಕು ಬಿದ್ದಿದ್ದು, ಒಂದು ಯಂತ್ರಚಾಲಿತ ದೋಣಿಯನ್ನ ಜಪ್ತಿ ಮಾಡಿಕೊಂಡು ಮತ್ತೊಂದು ಯಂತ್ರಚಾಲಿತ ದೋಣಿಗೆ ಬೆಂಕಿಯನ್ನ ಹಚ್ಚಿ ನಾಶಗೊಳಿಸಿದ್ದಾರೆ. ಇನ್ನು ಅಕ್ರಮ ಮರಳು ದಂಧೆಕೋರರ ಕುರಿತು ಮೆಹಕರ ಪೊಲೀಸ್ ಠಾಣೆಯಲ್ಲಿ ಗ್ರಾಮಸ್ಥರು ದೂರು ನೀಡಿದ್ದು ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಹೋಗ್ಬೋದು. ಚಂದ್ರಿ ಈ ಕಡೆ ನೋಡ್ರಿ ಅಲ್ಲಿ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್, ಜನರ ಧ್ವನಿ.